ಫ್ರಾನ್ಸ್ ಅಲ್ಲಿ ಒಬ್ಳು ಕೇಟ್ ಮಿಲೆಟ್ ಅಂತ ಒಬ್ಳು ಸ್ತ್ರೀವಾದಿ ಇದ್ದಾಳೆ, ಫೆಮಿನಿಸ್ಟ್ ಕೇಟ್ ಮಿಲೆಟ್ ಅಂತ. ಅವಳು ಲಿಂಗಭೇದ ಲಿಂಗ ಪ್ರಜ್ಞೆ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಾಳೆ. ಲಿಂಗಭೇದ ಲಿಂಗ ಭೇದ ಅನ್ನೋದು ಬಯೋಲಾಜಿಕಲ್. ಗಂಡಸರಿಗೆ ಏನೇನು ಆರ್ಗನ್ಸ್ ಇರಬೇಕು, ಹೆಂಗಸರಿಗೆ ಏನೇನು ಆರ್ಗನ್ಸ್ ಇರಬೇಕು, ಇದು ಬಯೋಲಾಜಿಕಲ್. ಆದ್ರೆ ಲಿಂಗ ಪ್ರಜ್ಞೆ ಅಂತ ಇದೆಯಲ್ಲ, ಅಂದ್ರೆ ನಾನು ಗಂಡು ನಾನು ಹೆಣ್ಣು ಅನ್ನೋದು ಇದೆಯಲ್ಲ, ಇದು ಬಯೋಲಾಜಿಕಲ್. ಇದು ಬಯೋಲಾಜಿಕಲ್ ಅಲ್ಲ. ಇದನ್ನ ಧರ್ಮಗಳು ತುಂಬಿದಾವೆ. ನಾನು ಹೆಣ್ಣು ಅಂತ ಅವಳು ಗಂಡಸು ಮಾಡಿದ್ದಾವೆ, ನಾನು ಗಂಡು ಅನ್ನೋಂಗೆ ಅವನು ಮಾಡಿದ್ದಾವೆ. ನಾವೇ ಮಾಡಲ್ವಾ? ನೀವೇನ್ ಮಾಡ್ತೀರಿ ಹೇಳಿ? ಮನೆಯಲ್ಲಿ ಹೆಣ್ಮಕ್ಳಿಗಾದ್ರೆ ಏನ್ ಮಾಡ್ತೀರಾ? ಒಲೆ ನೋಡ್ಕೋ, ಬಟ್ಟೆ ಹೋದಾಕ್ಬಿಡು, ಊಟ ಮಾಡಿರೋ ತಟ್ಟೆ ಎತ್ತಿಡು, ಊಟ ಬಡಿಸ್ಬಿಡು, ಈ ತರ ಕೆಲಸ ಹೇಳ್ತೀರಾ. ಗಂಡು ಹುಡುಗರಾದ್ರೆ ಏನ್ ಹೇಳ್ತೀರಾ? ಅಂಗಡಿಗೆ ಹೋಗು, ಸೈಕಲ್ ತಗೊಂಡು ಹೋಗು, ಬೈಕ್ ತಗೊಂಡು ಹೋಗು, ಜಮೀನ್ ಹತ್ರಕ್ಕೆ ಹೋಗಿ ಬರೋಗು. ನೀವು ಬಾಲ್ಯದಲ್ಲಿ ಲಿಂಗ ಪ್ರಜ್ಞೆ ಹೆಂಗ್ ತುಂಬ್ತೀರಾ ಅಂತ ನೀವು ಸ್ವಲ್ಪ ಗಮನಿಸ್ಕೊಳ್ಳಿ. ಇಲ್ಲಿ ನಾವೇ ಮಾಡಿರೋದು ಅದನ್ನೆಲ್ಲ ಅಂತ ನಾವೇ ಮಾಡಿ. ಅದಕ್ಕೆ ನೀವು ಆಶ್ಚರ್ಯಪಡಿ. ಇಲ್ಲಿ ಧರ್ಮಗುರುಗಳಿಗೆ ನೋಡಿ, ಪ್ರಾಣಿಗಳಲ್ಲಿ ಈ ತರ ಇದಿದೆಯಾ? ಪ್ರಾಣಿಗಳಿಗೆ ಹೆಣ್ಣು ನಾಯಿಗೆ ಅಥವಾ ಹೆಣ್ಣು ಹಸುಗೆ, ಹೆಣ್ಣು ಹುಲಿಗೆ, ಹೆಣ್ಣು ಸಿಂಹಕ್ಕೆ ನಾನು ಹೆಣ್ಣು, ನಾನು ಅಬಲೆ, ನಾನು ಎದುರ್ಕೋಬೇಕು ಅಂತ ಫೀಲಿಂಗ್ ಇದೆಯಾ? ಅದಕ್ಕೆ ಇದೆಯಾ? ಇಲ್ಲ. ಯಾಕೆ ಅಂದ್ರೆ ಪ್ರಾಣಿಗಳಲ್ಲಿ ಮನು ಹುಟ್ಟಿಲ್ಲ, ಯಜ್ಞವಲ್ಕೆ ಹುಟ್ಟಿಲ್ಲ, ಅರಿಸ್ಟಾಟಲ್ ಹುಟ್ಟಿಲ್ಲ, ಅವ್ರಿಗೆ ಯಾರು ಹಂಗೆ ತುಂಬಿಲ್ಲ ತಲೆಗೆ ಅಂತ. ಆದ್ರೆ ಮನುಷ್ಯರಲ್ಲಿ ಹುಟ್ಟುಬಿಟ್ಟಿದ್ದಾರೆ ಈ ಶನಿಗಳು, ಅವರು ತುಂಬಿದ್ದಾರೆ. ಅದರ ಪರಿಣಾಮ ಇಷ್ಟು ಅಸಂಖ್ಯಾತ ಮಹಿಳೆಯರು ಇಷ್ಟು ಎನರ್ಜಿ ಇದ್ರೂ ಸಹಿತವಾಗಿ ಕುಗ್ಗಿ ತಗ್ಗಿ ಕೂತಿದ್ದಾರೆ. ಇವ್ರಿಗೆಲ್ಲರಿಗೂ ಮಾತೆ ಸಾವಿತ್ರಿಬಾಯಿ ಪ್ರೇರಣೆ ಆಗ್ಬೇಕು. ಏನೇನು ಅವಕಾಶ ಇಲ್ಲದೆ ಇರುವಂತ ಕಾಲದಲ್ಲಿ ಇಷ್ಟೊಂದು ಅಚೀವ್ಮೆಂಟ್ ಮಾಡಕ್ ಸಾಧ್ಯ ಆಯ್ತಲ್ಲ ಸಾವಿತ್ರಿಬಾಯಿ ಅವ್ರಿಗೆ ಅಂತ ಸಾಧ್ಯತೆ. ಅದಕ್ಕೆ ನೀವು ನಿಮ್ಮ ಮಕ್ಕಳನ್ನ ಸಾಹಸಿಗಳನ್ನಾಗಿ ಮಾಡ್ಬೇಕು, ಅವರು ಹೆಣ್ಣಾಗ್ಲಿ ಗಂಡಾಗ್ಲಿ. ಯಾಕೆಂದ್ರೆ ಹೆಣ್ಣು ಗಂಡು ಬರೀ ದೇಹಕ್ಕಷ್ಟೇ, ಒಳಗಡೆ ಎನರ್ಜಿ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ, ಅದು ಈಕ್ವಲ್. ಅದು ನೀವು ಹಂಗೆ ಸಮಾನ ಬೆಳಿ. ನೀವು ಚಿಕ್ಕ ಮಕ್ಳಿಗಂತೂ ಯಾವ ಕಡೆ ಆ ಥರ ಆ ಮೈಂಡ್ ಸೆಟ್ ಬರ್ಸಬಾರ್ದು ಆ ಥರ ಅಂತ.